ಯೋಧರ ಹುತಾತ್ಮರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತ ಒಂದು ಆದೇಶವನ್ನು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ್ದಾರೆ. ಇದೊಂದು ಎಲ್ರಿಗೂ ಸಾರ್ವಜನಿಕ ವಲಯಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಸೇವೆ. ಈ ಸೇವೆಗೆ ಬಹುತೇಕ ನಮ್ಮ ತಾಲೂಕಿನಲ್ಲೂ ಇನ್ನೊಂದು ವಾಹನದ ಅಗತ್ಯತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸಂತೆಬಾಚಳಿನಲ್ಲಿ ಇನ್ನೊಂದು ಠಾಣೆ ಆಗಿದೆ, ಅಲ್ಲಿಗೆ ಜಾಗನೂ ಸಹ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನಮ್ಮ ಚಂದ್ರಶೇಖರ್ ಅವರು ಅಲ್ಲಿ ಅಷ್ಟು ದೂರದಲ್ಲಿ ಕೊಟ್ಟರೆ ಪ್ರಯೋಜನ ಆಗಲ್ಲ, ತಾಲೂಕಿನ ಅದರ 2-3 ಕಿಲೋಮೀಟರ್ ಕೊಡಿ ಅಂತ ಹೇಳ್ತಿದ್ದಾರೆ. ಸಂತೆಬಾಚಳಿಗೆ ಆದ್ದರಿಂದ ಆ ಬಹುತೇಕ ಒಂದು ಇಲಾಖೆಯ ಆದೇಶನೇ ಸಂತೆಬಾಚಳಿ ಬಂದಿರೋದ್ರಿಂದ ಅಲ್ಲಿಗೆ ಕೊಡೋದು ಸೂಕ್ತ ಅನ್ನೋ ಮಾತನ್ನ ಹೇಳ್ತಾ ಅಲ್ಲಿ ಆಲ್ರೆಡಿ ಜಾಗ ಮಂಜೂರು ಮಾಡಿದ್ದಾರೆ. ಆದಷ್ಟು ಬೇಗ ಅಲ್ಲೂ ಸಹ ಒಂದು ಸೇವಾ ಕೇಂದ್ರವನ್ನು ತೆರೆಯೋಣ, ಸರ್ಕಾರದಿಂದ ಬರುವಂಥ ಅನುದಾನ ಬಳಸ್ಕೊಂಡು ಅಲ್ಲೂ ಒಂದು ಅಗ್ನಿಶಾಮಕ ಠಾಣೆಯನ್ನು ಕಟ್ಟೋಣ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ತಾಲೂಕಿನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದೆ. ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಇನ್ನು 2 ವೆಹಿಕಲ್ ಬೇಕು ಅಂತ ಹೇಳಿದ್ರಿ. 1 ವೆಹಿಕಲ್ಗೆ ನಮ್ಮ ಇಲಾಖೆಯ ಮುಖ್ಯಸ್ಥರ ಜೊತೆ ಮಾತಾಡಿದ್ದೀವಿ. ಇದಷ್ಟೇ ಅಲ್ಲ, ಅವ್ರಿಗೆ ಜವಾಬ್ದಾರಿ ತುಂಬ ಇನ್ನೂ ಹೆಚ್ಚಿನ ಜಾಸ್ತಿ ಇದೆ. ಯಾವುದೇ ಒಂದು ಪೆಟ್ರೋಲ್ ಪಂಪು ಪ್ರಾರಂಭ ಆಗಬೇಕಾದ್ರೂ ಸಹ ಅಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಇದು ಅಗ್ನಿಶಾಮಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಉಪಕರಣಗಳನ್ನ ನಿಗದಿತ ವೇಳೆಗೆ ನಿಗದಿತ ಒಂದು ಅವಶ್ಯಕತೆಗಳೊಂದಿಗೆ ಅಲ್ಲಿ ಇಟ್ಟಿದ್ದೀರ ಅನ್ನೋ ಒಂದು ಜೊತೆಗೆ ಅಲ್ಲಿ ಅಕ್ಕಪಕ್ಕ ಯಾವುದೇ ಒಂದು ನಿರಪೇಕ್ಷ ಪತ್ರ ಕೊಡಬೇಕಾದ್ರೂ ಇದು